ಸದ್ಗುರುದೇವನ ಚರಿತಾಮೃತವನ್ನು ತಾವುಗಳು ಅತ್ಯಂತ ಭಕ್ತಿಯುತರಾಗಿ ಆಲಿಸ್ತಾ ಇದ್ದೀರಿ. ಆ ಬಳಿಕ ವಿಶೇಷವಾಗಿ ಬಹಳ ಶಾಂತಿಯನ್ನು ವಹಿಸ್ಕೊಂಡು ಕೇಳ್ತಾ ಇದ್ದೀರಿ. ಇದು ಭಾಳ ವಿಶೇಷ. ನಾನು 2-3 ವರ್ಷ ಪರ್ಯಂತರ ಸತ್ಸಂಗದಲ್ಲಿ ಇಷ್ಟೊಂದು ಶಾಂತಿಯನ್ನು ವಹಿಸ್ಕೊಂಡು ಮಹಾಪುರಾಣವನ್ನು ಆಲಿಸೋದು ಇದು ಮೊದಲನೇ ಬಾರಿ ನಾನು ನೋಡೋದು. ಸ್ವಚ್ಛತೆ, ಶಾಂತತೆ ಮತ್ತು ಅಷ್ಟೇ ನಯವಿನಯ, ಆ ಬಳಿಕ ತಮ್ಮ ಇರುವಂಥ ಮಾತೃಹೃದಯದ ಭಕ್ತಿಯನ್ನು ನಿನ್ನಿನ ಪುರಾಣದಲ್ಲಿ ತಿಪರಂಗಿ ಪಟ್ಟಣದ ತಿಪ್ಪರೇಶ್ವರ ಮಹಾರಾಜರ ವಂಶದಲ್ಲಿರುವಂಥ ಕಮಲಾದೇವಿಯ ಸುತನೇ ಭರಮದೇವರಾಗಿ ಅವತರಿಸಿದ್ದಾನೆ. ಕೈಲಾಸದಲ್ಲಿ ಕಮಲದ ಪುಷ್ಪಕದೊಳಗಿಂದ ಬಂಗಾರದ ಪೆಟ್ಟಿಗೆಯೊಳಗೆ ಅರುಳಿದ ಕುಸುಮದಂತೆ ಪರಿಮಳ ಬೀರುತ್ತಿರುವಂಥ ಭರಮದೇವರನ್ನು ತಾಯಿ ಪಾರ್ವತಿ ದೇವಿ ವಿಶ್ವನಾಥನಿಗೆ ಆ ಒಂದು ಘಟನೆಯನ್ನು ಹೇಳಿದ ಕ್ಷಣ ಪರಶಿವನು ಅತ್ಯಂತ ಸಂತೋಷಭರಿತನಾಗಿ ದೇವಿಗೆ ಆ ಮಗನ ಲಾಲನ ಪಾಲನ ಪೋಷಣ ಸರ್ವವೂ ದೇವಿಗೆ ಆಶೀರ್ವದಿಸಿ ಕೊಡುತ್ತಾನೆ. ತಿಪರಂಗಿ ಪಟ್ಟಣ ಅಂತಂದರೆ ಈಗಿನ ಆಂಧ್ರ ಪ್ರದೇಶದ ತಿರುಪತಿ ವೆಂಕಟರಮಣ ಅಂತಂತೀರಲ್ಲ, ಅದೇ ಭರಮದೇವರ ಭೂಮಿ ಅದು. ಕಮಲಾದೇವಿ ತಿಪರಂಗಿ ಅರಸಾಳಿದ್ದು ಅದೇ ಪಟ್ಟಣ. ಇವತ್ತು ಅದು ವಿಶ್ವವಿಖ್ಯಾತಿಯಾಗಿ ಬೆಳಗುತ್ತಿರುವಂಥ ಕ್ಷೇತ್ರ. ಭರಮದೇವರ ಆಕಾಶದಲ್ಲಿ ಜಗಜ್ಜನನಿ ಆದಿಶಕ್ತಿ ಮಾತಾ ಶಿರೋಮಣಿ ಪಾರ್ವತಿಯ ಮಡಿಲಲ್ಲಿ ಮಗುವಾಗಿ ತನ್ನ ಬಾಲಲೀಲೆಯನ್ನು ತೋರ್ತಾ ಕೈಲಾಸದಲ್ಲಿ ವಿಶೇಷವಾಗಿ ಬೆಳೀತಾ ಇದ್ದಾನೆ. ಹೀಗಿರುತ್ತಿರಲಾಗಿ ಭೂಲೋಕದಲ್ಲಿ ಒಂದು ಘಟನೆ ನಡೀತಾ ಇದೆ. ಏನು ನಡೀತದಂತಂದರೆ, ಕುಂದಲ ದೇಶದಲ್ಲಿ ಭಾಳ ಪ್ರಾಚೀನ ಕಾಲದಲ್ಲಿ, ಹಿಂದೆ ಹಳೆ ಕಾಲದಲ್ಲಿ, ದೇವಿ ಪುರಾಣದಾಗ ಅವರ ಹೆಸರು ತಾವು ಕೇಳಿರಬೇಕು. ಮಧು ಕೈಟಭ ಅಂತ ವಿಷ್ಣುವಿನ ಕಿವಿಯಿಂದ ಜನಿಸಿದವರವರು, ಬಲಾಢ್ಯ ರಾಕ್ಷಸರು. ಅವರು ಜನಿಸಿದ ಮೇಲೆ ಬ್ರಹ್ಮನನ್ನೇ ಕುರಿತು ನಮ್ಮ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಅವನಿಗೆ ಹೋಗಿ ಕೇಳಿದ್ರಂತೆ. ಬ್ರಹ್ಮ ಪದವಿಯನ್ನು ಕಸ್ಕೊಳ್ಳೋ ಸಲುವಾಗಿ, ದೋಚಿಕೊಳ್ಳೋ ಸಲುವಾಗಿ ಆ ಪೀಠದಿಂದ ಅವನಿಗೆ ನಿರಾಕರಿಸುವ ಸಲುವಾಗಿ ಕೇಳಿಕೊಂಡಾಗ ಬ್ರಹ್ಮ ಆ ಬಳಿಕ ವಿಷ್ಣುವಿನ ಹತ್ತಿರ ಹೋಗ್ತಾನೆ. ವಿಷ್ಣು ಹೇಳ್ತಾನೆ, ನೀನು ಸಮಾಧಾನವಾಗಿರುವಪ್ಪ, ಅವ್ರನ್ನ ಸಂಹಾರ ಮಾಡ್ತೀನಿ ಅಂಥೇಳಿ ಮೊದಲನೇ ಅಧ್ಯಾಯದಲ್ಲಿ ಪೀಠಿಕಾ ಬರ್ತದೆ ದೇವಿ ಪುರಾಣದೊಳಗೆ. ಶ್ರೀಮದ್ ಚಿದಾನಂದ ಅವಧೂತರು ಸಿದ್ಧಪರ್ವತದಲ್ಲಿ ಕೂತ್ಕೊಂಡು ದೇವಿಯ ಮಹಾಪುರಾಣವನ್ನು ಬರ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಸಂಹಾರ ಮಾಡಿದವರನ್ನು ಮಧುಕೈಟಭರು, ನಂತರ ಮಹಿಷಾಸುರ, ರಷಲೋಮ, ರುದಗ್ರ, ಬಿಡಾಲ, ರಕ್ತಬೀಜಾಸುರ, ಶುಂಭ,
ನಿಶುಂಭ ಅಂತ ಬರುತ್ತಾರೆ. ಅಂತಹ ಮಹಾನ್ ರಾಕ್ಷಸರನ್ನು ಜಗದಂಬೆಯು ತನ್ನ ಸರ್ವ ದೇವತೆಗಳ ಶಕ್ತಿ ಸಾಮರ್ಥ್ಯದಿಂದ ಮಹಾದುರುಳರು ದುಷ್ಟರಾಗಿರತಕ್ಕಂಥವರನ್ನು ಸಂಹಾರ ಮಾಡಿದ್ಲು. ಆ ಮಧುಕೌಟಬರ ವಂಶದಲ್ಲೇ ಈ ಭೂಲೋಕದ ಮೇಲೆ ಒಬ್ಬ ರಾಕ್ಷಸನ ಜನ್ಮ ಆಗ್ತಾ ಇದೆ. ಅವನ ಹೆಸರು ಖಿಲ್ಲಾಸುರ ಅಂತ ಬರುತ್ತದೆ. ಖಿಲ್ಲಾಸುರ ಅಂತ ಬರುತ್ತದೆ. ಇವರೆಲ್ಲ ರಾಕ್ಷಸನಾಗಲಿಕ್ಕೆ ಮತ್ತು ದೇವರಾಗಲಿಕ್ಕೆ ಎರಡೇ ಮಾರ್ಗದಾವ. ಎರಡು ಮಾರ್ಗ ಯಾವುವು ಅಂತ ಕೇಳಿದರೆ, ಮನಸ್ಸಿನಂತೆ ನಡೆಯವ ರಾಕ್ಷಸ ಆಗ್ತಾನ, ಆ ಬಳಿಕ ನಿಜಗುಂಡ್ರು ಹೇಳ್ದಂಗೆ ನೀತಿ ವಿಧನಾಗು ಅಂತ ಒಂದು ಪದ್ಯದೊಳಗೆ ಹೇಳ್ತಾರೋ. ನೀತಿ ಅಂದ್ರೆ ದಾರಿ ಹಿಡ್ಕೊಂಡು ಹೋಗಬೇಕು, ಧರ್ಮದಿಂದ ನಡಿಬೇಕು, ಒಬ್ಬರ ಆಜ್ಞಾ ಪರಿಪಾಲನೆ ಮಾಡಬೇಕು. ಈ ದಾರಿ, ಧರ್ಮ, ಆಜ್ಞಾ ಇವು ಮೂರನ್ನು ಬಿಟ್ಟು ಯಾವ ಭೂಮಿ ಮೇಲೆ ಬದುಕ್ತಾನ ಅವ ರಾಕ್ಷಸನಾಗ್ತಾನ, ದೈತ್ಯನಾಗ್ತಾನ. ವೇದಾಂತ ಬಹಳ ಸುಂದರವಾಗಿ ವಿಂಗಡ ಮಾಡಿದೆ ಅದನ್ನು. ಅವರು ಹೇಳಿದ್ರು, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅಂತ. ಎಷ್ಟು ಸುಂದರ ಪದ್ಯ ಅಂತ ಕೇಳಿದರೆ, ಬಹುತೇಕ ನಮ್ಮ ನಾನಗೌಡರು ಭಜನೆಯೊಳಗೆ ಹಾಡ್ತಾರೆ ಇವೆಲ್ಲ. ಯಾಕಂದ್ರೆ ಅವ್ರು ವಚನ ಅಂತಿರ್ತಾರಲ್ಲ, ಪದ್ಯಗಳು ಕೇಳಿದಾಗ ಒಂದಿಷ್ಟು ಗೊತ್ತಾಗ್ತದೆ. ಯಾಕಂದ್ರೆ ಅವರಲ್ಲಿ ಏನು ವಿದ್ಯೆ ಅದಂತಕ್ಕಂಥದ್ದು ಸ್ವಲ್ಪ ಶಬ್ದಿನ ಮೇಲೆ ಗುರುತಾಗ್ತಾ ಇರ್ತಿರ್ತದೆ. ಕೈವಲ್ಯ ಹಾಡ್ತಾರೆ ಬಹುತೇಕ ಅವರು. ಎಲ್ಲಿ ಆ ಮನಸ್ಸಿಗೆ ಬಂದಂತೆ ನಡೆದ್ರು. ಆ ಬಳಿಕ ಅವರು ಎಂಥ ತಪಸ್ಸು ಮಾಡಿದ್ರು ಅಂತಂದ್ರೆ, ಚಳಿಗಾಲದಲ್ಲಿ ಬರಿಪಿನ ಮೇಲೆ ಕೂತ್ ಮಾಡಿದ್ರು, ಮಳೆಗಾಲದಲ್ಲಿ ನೀರಿನೊಳಗೆ ಕೂತ್ಕೊಂಡು ಮಾಡಿದ್ರು, ಬೇಸಿಗೆ ಕಾಲದಲ್ಲಿ ನಿರ್ಜಲವಾದಂಥ ಅರಣ್ಯದಲ್ಲಿ ಹಕ್ಕಿ ಪಕ್ಕಿಗಳ ಸುಳುವಿಲ್ಲ, ಅಲ್ಲಿ ಒಂದು ಗಿಡ ಸಹಿತ ನಾಟ್ಲಾರ್ತಕ್ಕಂಥ ಭೂಮಿ ಒಳಗೆ ಕೂತ್ಕೊಂಡು ಸುತ್ತೆಲ್ಲ ಉರಿಯನ್ನು ಬೆಂಕಿ ಹಚ್ಕೊಂಡು ಆ ಬೆಂಕಿಯ ಮಧ್ಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ರಂತ್ರಿ. ಅಷ್ಟು ಕಠೋರ ತಪಸ್ಸಿಗೆ ಬ್ರಹ್ಮ ಅವರಿಗೆ ಒಲಿತಿದ್ದ, ಪ್ರತ್ಯಕ್ಷನ ಆಗ್ತಿದ್ದ, ಕೇಳ್ತಿದ್ದ. ಕೇಳಿದಾಗ ಅವರು ವರ ಏನು ಕೇಳ್ತಿದ್ರು ಅಂತಂದ್ರೆ, ಈ ಜಗತ್ತಿನೊಳಗೆ ನಮಗೆ ದೇವ, ದಾನವ ಮತ್ತು ಯಾವ ಅಸ್ತ್ರ ಶಸ್ತ್ರಗಳಿಂದಲೂ ಕೂಡ ನಮಗೆ ಮರಣ ಆಗಬಾರ್ದು ಅಂತ. ತಥಾಸ್ತು ಅಂತಿದ್ದವ. ವರ ಪಡ್ಕೊಂಡು ಬಳಿಕೇನಾಗ್ತಿತ್ತು, ಇಂಥ ವರ ನಮಗೆ ಕೊಟ್ಟಾರಂತಂದ್ರೆ ಈ ವಿಶ್ವದಲ್ಲಿ ನಮ್ಮ ಮುಂಗೈ ಹಿಡಿಯವ ಯಾವ, ನಮ್ಮನ್ನು ತೋಳು ಹಿಡಿದು ಕೇಳವ ಯಾವ ಅಂದ ಬಳಿಕ ಎಲ್ಲ ಲೋಕಗಳನ್ನು, ಪಾತಾಳ ಲೋಕ, ಮೃತ್ಯು ಲೋಕ, ಕೈಲಾಸ ಲೋಕ ಎಲ್ಲವೂ ಕೂಡ ನಾವು ವಿಜೇತರಾಗಬೇಕು, ಎಲ್ಲರನ್ನ ಸೋಲಿಸ್ಬೇಕು. ಯಾಕೆ? ಯಾವ ಅಸ್ತ್ರಗಳು ಕೂಡ ಶಾಸ್ತ್ರಗಳನ್ನು ನಮ್ಮ ಪ್ರಯೋಗ ಮಾಡಿದ್ರೆ ನಾವು ಸಾವುದಿಲ್ಲ ಅಂತಕ್ಕಂಥ ವರ ಪ್ರಾಪ್ತ ಮಾಡಿಕೊಂಡಿದ್ರಲ್ಲ. ಆದ್ದರಿಂದ ಅವರಲ್ಲಿ ಅಹಂಕಾರ ಬಂತು. ಪ್ರತಿಯೊಂದು ಮನುಷ್ಯನಿಗೆ ಅಹಂಕಾರ ಇದ್ದೇ ಇರುತ್ತೆ. ನಾನು ಹಿಡ್ಕೊಂಡು ಹೇಳ್ತೀನಿ ರೀ, ಮತ್ತು ನಾನು ಬಿಟ್ಟಲ್ಲ, ಇದು ಪುರಾಣ ಲಕ್ಷ್ಯದಾಗಿರಲಿ. ಕಾರಣ, ನನಗೊಂದು ಪರಮಾತ್ಮ ವಿದ್ಯೆಯನ್ನು ಕೊಟ್ಟಿದ್ದಾನೆ. ಇದೇನಪ್ಪ ಪುರಾಣ ಹೇಳೋದು, ಡೊಳ್ಳಿನ ಹಾಡು ಹಾಡೋದು, ಸಂಗೀತ ಮಾಡೋದು, ಹೀಗೆಲ್ಲ ಕೊಟ್ಟಿದ್ದಾನೆ. ಅಂದ ಬಳಿಕ ಈ ವಿದ್ಯಾ ಮಾಡಾಗೂ ಸಹಿತ ಸೂಕ್ಷ್ಮವಾಗಿ ಒಂದಿಷ್ಟು ನಿಮ್ಮ ಯಾರ ಕಣ್ಣಿಗೂ ಕಾಣಲ್ಲ, ಕಿವಿಗೂ ಕೇಳಿಸಂಗಿಲ್ಲ, ಒಳಗೆ ಇರ್ತದದು. ಯಾವುದು? ವಿದ್ಯದ ಅಹಂಕಾರ. ನನ್ನಂಗೆ ಹೇಳವ ಯಾವಿಲ್ಲ, ನನ್ನಂಗೆ ಹಾಡವ ಯಾರೂ ಇಲ್ಲ, ನನ್ನ ಧ್ವನಿ ಎಲ್ಲಕ್ಕಿಂತ ಚಲೋ ಅದ, ಹೀಗೇನಾದರೂ ನಮ್ಮ ಮನಸ್ಸಿನೊಳಗೆ ಬರ್ತಿತ್ತು ಅಂತಂದರೆ ಇದು ಬಹುಕಾಲ ನಮ್ಮ ಹತ್ರ ಈ ವಿದ್ಯೆ ಇರುವುದಿಲ್ಲ ಅಂತ ತಿಳ್ಕೋಬೇಕಷ್ಟೆ. ಇದು ನನ್ನ ಮಾತಾಯಿತು. ಇನ್ನು ಮೇಲೆ ಒಬ್ಬೊಬ್ಬರಿಗೆ ಬಹಳ ಶ್ರೀಮಂತಿಕೆ ಕೊಡ್ತಿರ್ತಾನೆ ದೇವರು. ಅವ್ರ ಲೆಕ್ಕ ಅವರಿಗೆ ಗೊತ್ತಿರೋದಿಲ್ಲ. ಅಂಥವ್ರು ಸಹಿತ ಏನಂತಾರೆ, ನನಗಿಂತಲೂ ಶ್ರೀಮಂತರು ವಿಜಯಪುರ ಜಿಲ್ಲಾದಾಗ ಯಾರು ಇಲ್ಲ ಅಂತ ಬಂತು ಅಂತಂದರೆ ಕೆಲವು ದಿನಗಳಲ್ಲಿ ಆ ಸಂಪತ್ತು ನಮ್ಮ ಕೈ ಬಿಟ್ಟು ಹೋಗ್ತದೆ ಅಂತೇಳಿ. ಇದ್ರ ಕಾರಣ ಏನಂದರೆ, ಸಂಪತ್ತ, ಅಧಿಕಾರ, ಶಕ್ತಿ, ವಿದ್ಯಾ, ತಪ
ಏನದಾವಲ್ಲ ಇವು ಎಲ್ಲ ನಮ್ಮ ಏನೂ ಅಲ್ಲ, ಆ ದೇವನು ಕರುಣಿಸಿ ಕೊಟ್ಟಂಥ ವರ. ಅದನ್ನು ಆವ ರೀತಿಯಾಗಿ ನಾವು ಜೋಪಾನ ಮಾಡಬೇಕು ಅನ್ನೋದು ತಿಳ್ಕೊಂಡೀವಿ ಅಂದ್ರೆ ಬಹಳ ದಿನ ಬದುಕಲಿಕ್ಕೆ ಬರ್ತದೆ, ಜಗತ್ತಿನ ಮೇಲೆ ಉಳ್ಕೋತೀವಿ. ತಿಳ್ಕೊಳ್ಳಿಲ್ಲ ಅಂತಂದ್ರೆ ಮುಗೀತು. ಒಂದು ದೇಶದಾಗ ನಮ್ಮ ಭಾರತ ದೇಶದ ಎಷ್ಟು ಸಂಪತ್ತದ, ಅವನ ನೈಟ್ ಅಂತೀರ, ನೈಟ್ ಅಂದ್ರೆ ರಾತ್ರಿ ಏನಪ್ಪ, ಡೇ ಅಂದ್ರೆ ಹಗಲೇನು ಅಂದರೆ. ನಾ ಶಾಲೆ ಭಾಳ ಕಲ್ತಿಲ್ರಿ, 8ನೇ ತನಕ ಓದಿದ್ನಿ. ಈಗೆಲ್ಲ ಇಂಗ್ಲೀಷ್ ಬಹಳಷ್ಟು ಮುಂದುವರೆದಿದೆ. ಎಲ್ಲರ ಬಾಯಾಗ ಅವೆಲ್ಲ ರಾತ್ರಿ ಅನ್ನಂಗಿಲ್ಲ. ಏನಪ್ಪ ಅದು, ನೈಟ್. ನನಗೊಬ್ಬರು ಕೇಳಿದ್ರು, ಯಪ್ಪ ನಿಮ್ಗೆ ನೈಟ್ ಡ್ರೆಸ್ ಹೊಲಿಸ್ತೀನಿ ಅಂಥವು ಬೇಕ್ರಿ ಅಂದವ. ನೈಟ್ ಡ್ರೆಸ್ಸನ್ನು ನನಗೆ ಅರ್ಥ ಆಗಲಿಲ್ಲ ಪಾಪ. ನಾ ರಾತ್ರಿ ಹಗಲು ಎರಡೇ ಹಾಕೋತೀನಿಯಪ್ಪ, ಒಂದೇ ಡ್ರೆಸ್ ಹಾಕೋತೀನಿ ಅಂದ ಕೂಡಲೇ ಆಯ್ತು ರೀ ಅಪ್ಪ ಅವ್ರು ಅಂತ ಅಂದ್ರು. ಅವ್ರು ಯಾರು ತರ್ತಿರ್ತಾರೆ, ಹಾಗೆ ಬಟ್ಟೆ ತರ್ತಿರ್ತಾರೆ. ನಿನ್ನೆ ನಾವು ಇದಕ್ಕೆ ಹೋಗಿದ್ದೇವೆ, ಅಲ್ಲಿ ಗುಂಡದಾಳ ಅಂತ ಬರ್ತದೆ, ಗುಂಡದಾಳ ಅಂತ ಹೇಳಿ ಬಬಲೇಶ್ವರ ದಾಟಿ ಹಲಗಲಿ ಅಂದರೆ ನಮ್ಮ ಹುಲಜಂತಿ ಮಹಾಲಿಂಗರಾಯ ಗುರು ಬೀರದೇವನಿಗೆ ಹುಲಿ ಹಾಲಿನ ಗಿಣ್ಣ ತರೋ ಸಲುವಾಗಿ ಏನು ಹುಲಿಗುಡ್ಡಕ್ಕೆ ಹೋಗಿದ್ದಲ್ಲ, ಭಾರತಿ ನಿಂಬಾಳ ಗುಡ್ಡಕ್ಕೆ, ಆ ಹುಲಿ ಇಲ್ಲಿ ಹಲಗಲಿ ಭೂಮಿಯಾಗ ಬಂದು ಮೈತಿತ್ತಂತ್ರಿ. ಇಲ್ಲಿದು ಮತ್ತೆ ತನ್ನ ಗವಿಗೆ ಹೋಗ್ತಿತ್ತಂತ. ಅದು ಆ ಹಲಗಲಿ ದಾಟನ ಮುಂದೆ ಕಂಬಾಗಿ ಅಂತ ಬರ್ತದೆ, ಕಂಬಾಗಿಯಾಗನ ಗಲಗಲಿಗೆ ಹೋಗ್ತಕ್ಕಂಥ ಹೆದ್ದಾರಿ ಒಳಗೆ ಅಲ್ಲಿ ಒಬ್ಬ ಶಿಷ್ಯ ಪ್ರಕಾಶ್ ಸಣ್ಣದವರು ಅಂಥೇಳಿ ದೊಡ್ಡ ಯಜಮಾನ, ಶ್ರಾವಣ ಮಾಸದಲ್ಲಿ ಒಂದು ಸಲ ಭಿನ್ನ ಇಡ್ತಿರ್ತಾನೆ, ಪಾದ ಪೂಜೆ ಭಿನ್ನ ಮಾಡಿಕೊಂಡು. ಅವರು ನಿನ್ನೆ ಒಂದಿಷ್ಟು ಮಠಕ್ಕೆ ಕಾಳು ಮತ್ತು ಗುರುದಕ್ಷಿಣ ಅವರು ಕೂಡ ಬಟ್ಟೆ ತಂದಿದ್ದರು. ಹೇಳೋದೇನು ಇಲ್ಲ, ಅವ್ರದ್ದು ಉದ್ದೇಶ ಏನಪ್ಪ ಅಂತಂದರೆ, ನಾವು ಹೊಸ ಬಟ್ಟೆಯನ್ನು ಧರಿಸುವಕ್ಕಿಂತ ಪೂರ್ವದಲ್ಲಿ ಗುರುಗಳಿಗೆ ಅದನ್ನು ನಾವು ಅರ್ಪಣೆ ಮಾಡಿದ್ದೀವಿ ಅಂತಂದರೆ ನಮಗೆ ಉಡ್ಲಿಕ್ಕೆ ಚಲೋ ಅಂಥೇಳಿ ಬಟ್ಟೆ ದಾನ ಮಾಡ್ತಾರೆ. ಆ ಬಳಿಕ ದವಸ ಧಾನ್ಯಗಳು ಶ್ರೀಮಠಕ್ಕೆ ಮತ್ತು ಗುಡಿಗಳಿಗೆ ಕೊಡೋದು ಉದ್ದೇಶ ಏನಪ್ಪ ಅಂತಂದ್ರೆ, ದೇವ ಕೊಟ್ಟ ಪ್ರಸಾದ ದೇವನಿಗೆ ಅರ್ಪಿತ ಆಯಿತಂದ್ರೆ ನಾವು ಉಣ್ತಕ್ಕಂಥ ಅನ್ನನೂ ಕೂಡ ಪ್ರಸಾದ ಆಗುತ್ತೆ, ಮನೆಯಲ್ಲಿ ಕಾಳು ವೃದ್ಧಿ ಆಗ್ತವೆ ಅಂಥೇಳಿ ಇದೊಂದು ನಮ್ಮ ಧರ್ಮ ಪರಂಪರೆಯ ಸಂಸ್ಕಾರ ಇದ್ರಿ. ಯಾವುದೇ ಹೊಸದಾಗಿ ನಾವು ಧರಿಸ್ಬೇಕಾಗಿತ್ತು ಅಂತಂದ್ರೆ ಅದು ಮೊದಲು ಪೂಜಾರಿಗಳಿಗೆ ಗುರುಗಳಿಗೆ ಅರ್ಪಣೆ ಮಾಡಬೇಕಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ. ಇರಲಿ, ನಾ ಏನು ಹೇಳಕತ್ತಿದ್ದಪ್ಪ ಮುತ್ತೆ, ಏನು ಮಾಡೋದು. ಒಬ್ಬಾಕಿ ಅಮ್ಮ ಎಂದೂ ಪುರಾಣಶಾಸ್ತ್ರ ಕೇಳಲಾರ್ದು ಗಂಡಗೆ ಒತ್ತಾಯ ಮಾಡಿ ಕರ್ಕೊಂಡು ಬಂದು ಹೇಳ್ತೀರಿ ಗುಡಿಗೆ. ಇಲ್ಲಿ ಯಾರು ತಂದ್ರೆ ಸಿಟ್ಟಿಗೆ ಬರಬೇಡ್ರಿ, ಆ ಕಡೆ ಹೇಳ್ತೀನಿ ರೀ. ಅವನಿಗೇನೂ ಗೊತ್ತಿಲ್ಲ ಪಾಪ, ಕಮ್ಮಗೆ ಊಟ ಮಾಡೋದು, ದನಗಳಿಗೆ ಬಿಟ್ಕೊಂಡು ಹೋಗೋದು ಅಡವಿಗೆ ಅಷ್ಟೇ ಗೊತ್ತಿತ್ತು. ಆಕೆ ಅಂದ್ಲು, ಚಲೋ ಅಪ್ಪ ಅವ್ರು ಬಂದರೆ ಚೆನ್ನಾಗಿ ಹೇಳ್ತಾರೆ ಪುರಾಣ ಅಂತ, ಅದಕ್ಕೆ ನಡ್ರಿ ಅಂತಂದ್ಲು. ಅವ ಹೇಳ್ತಾನೆ, ನನಗೆ ನಿದ್ದೆ ತಾಳಂಗಿಲ್ಲ ಅಂತ ಹೇಳ್ದವ. ಹಂಗಾರೆ ನಾನು ನಿದ್ದಿದ್ದು ಏನು ರೀ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದ್ಲಿಕ್ಕೆ. ಅಂದ ಕೂಡಲೇ ಆಯ್ತಂತ ಬಂದ. ಒಂದಿಷ್ಟು ಕಿಶದಾಗ ಎದೆ ಮ್ಯಾಗಿನ ಕಿಶ ಇರ್ತಲ್ಲ ಜೇಬ, ಅದರಾಗ ಒಂದಿಷ್ಟು ಕಳ್ಳಿ ಹುರಿದು ಕೊಟ್ಲು, ತಿನ್ಕೋದು ಕೇಳ್ರಿ ಅಂದ್ಲು. ಅವ ಅಂದ, ನನಗೆ ಹಿಂಗೆ ನೆಟ್ಟು ಕುಂಡ್ರಕ್ಕೆ ಬರೋಂಗಿಲ್ಲ, ಗಾಡಿ ಬೇಕು ನನಗಂದವ. ಮನಾರ ಗುಡಿ ದೊಡ್ಡದ ನಡಿ ಅಂಥೇಳಿ ಕರ್ಕೊಂಬಂದಳು. ಒಂದು ಗಾಡಿ ಕುಂಡ್ರಿಸಿ ಆಕೆ ಹೆಣ್ಮಕ್ಳದಾಗ ಬಂದು ತಾಯಿ ಕೂತ್ಕೊಂಡ್ಳು. ಇವ ಪುರಾಣ ಕೇಳ್ಕೋತ ಕಳ್ಳಿ ತಿನ್ಕೋತ ಕೇಳ್ದ. ಅವೇನು ಪುರಾಣ ಕೇಳಕ್ಕೆ ಬಂದವ ಅಲ್ಲ, ಕಳ್ಳಿ ತಿನ್ಕೋತ ಕೂತಿದ್ದ ಅಷ್ಟೇ. ಪುರಾಣ ನಡೆದಿತ್ತದು. ಅವಂಗೆ ಮತ್ತು ಅದು ನಿದ್ದೆ ಟೈಮ್ ಬತ್ರಿ. ಅವನಿಗೆ ಅವು 3 ಲಕ್ಷ ರೀ ನಿದ್ದೆ ಬರೋಕ್ಕಿಂತ ಮೊದಲು. ಹಿಂಗೆ ನಮ್ಮ ಊರಿಗೆ ML ಬರೋವಿದ್ದಂದ್ರೆ ಮುಂದೆ ಪೊಲೀಸ್ ಗಾಡಿ, ಹಿಂದೆ PSI ಗಾಡಿ ಬರ್ತಿರ್ತಾವಲ್ಲ, ಹಾಗೆ ನಿದ್ದೆ ಬರೋಕ್ಕಿಂತ ಮೊದಲು ಒಬ್ಬ ಬರ್ತಾನೆ ಆ ಕಡೆ ಕೆಪ್ಪ ಅಂತ. ಅದುವಾಗನ ತೂಕುಡು ಕೆಪ್ಪ, ಅದುವಾಗನ ಒಡಮೂರು ಕೆಪ್ಪ. ಅವ ಬಂದಂದ್ರೆ ಯಾರಪ್ಪ ಅಂದ್ರೆ ಕೇಳಂಗಿಲ್ಲ, ಮುಗ್ದ ಹೋಯ್ತ್ರಿ ಮತ್ತೇನದು. ಹಂಗೆ ಅವನಿಗೆ ನಿದ್ದೆ ಬಂದು ಕಣ್ಣು ಮುಚ್ಚಿ ಮಲ್ಕೊಂಡು ಕೂಡಲೇ ಪುರಾಣ ಇನ್ನೊಂದು ಸ್ವಲ್ಪ ಮುಗ್ಯಾಕೆ ಇತ್ತು. ಅವನಿಗೆ ಎಚ್ಚರಾದ್ರಿ. ಎಚ್ಚರಾಗಿ ಏನಂದು ಬಿಟ್ಟು ಅವ ಮಂದಿಲ್ಲ ಹಿಂಗೆ ಸ್ತಬ್ಧ ಕೂತಿತ್ತಲ್ಲ, ಅವನ ಮಾರ್ತಲ್ಲ ಅಂದವ.
ಮರ್ತ ಅಂದ ಕೂಡಲೇ ಅವ ಏನಂದನ್ರಿ, ಕಳ್ಳಿ ತಿನ್ನೋದು ಮರ್ತೀನಿ ಅಂತನ್ರಿ ಅವ. ಪುರಾಣಿ ಹೇಳ ಮುತ್ತಿ ಅನ್ನೋದು, ಯಪ್ಪ ನಾ ಪುರಾಣಿ ಹೇಳಾಗನ ಎಲ್ಲಿ ಮರ್ತೋ ಅಂತೀವ. ಎಷ್ಟು ಜಾಣ ಮನುಷ್ಯ ಅದನಪ್ಪ. ಕುತ್ಕೊಂಡಲ್ಲಿದ ನಾ ಅಧ್ಯಾಯ ಒಂದು ಬಿಟ್ಟು ಹೇಳಿದ್ದು ಹೇಳಾಕತ್ತೇನಲ್ಲ, ಆ ಪುಣ್ಯಾತ್ಮನಿಗೆ ನಾಳೆ ಬೆಳಿಗ್ಗೆ ಭೇಟಿಯಾಗಿ ಕ್ಷಮ ಕೇಳ್ಕೋಬೇಕು ಅಂತ ಇವನಿಗೆ ಬೆಳಗ ನಿದ್ದೆ ಹತ್ತಲಿಲ್ರಿ. ಮುಂಜಾನೆ ಎದ್ದವನು ಮನೆ ಶೋಧ ಮಾಡ್ಕೋತ ಹೋಗ್ತಾನೆ. ಆ ಯಮ್ಮ ಮುಸ್ರಿ ತಿಕ್ಕಾಕತ್ತಿದ್ಲು. ಯವ್ವ ತಾಯಿ ನಮಸ್ಕಾರ ಅಂದ. ಆಕಿ ಯಪ್ಪ ಪುರಾಣ ಮುತ್ತಿಯವ್ರು ಯಾಕ್ರಿ ಅಪ್ಪ, ನನಗ್ಯಾಕೆ ನಮಸ್ಕಾರ ಯಪ್ಪ, ಪಾಪ ಬರುತ್ತೆ ಅನ್ಬೇಡ್ರಿ ಬುದ್ಧಿ ಅಂತಂದ್ಲು. ಯವ್ವ ತಾಯಿ ನೀ ಪುಣ್ಯಶಾಲಿ ತಾಯಿ, ಭಾಗ್ಯಶಾಲಿಳು, ಎಂಥ ಗಂಡನ್ನು ಪಡ್ಕೊಂಡು ಯವ್ವ ಅಂತೀವ ಪುರಾಣಿಕಂತ. ಈಕೆ ಗಾಬರಿ ಆದ್ಲು. ಏನು ಕೋಡಿ ಮಾಡ್ತು ಪುರಾಣದಾಗ ಇದು ಗೊತ್ತಾಗಲಿಲ್ಲ ಅಂಥೇಳಿ. ಯಾಕೆಪ್ಪ ಏನಾಗೈತಿ? ಅಮ್ಮ 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 ಸಣ್ಣವಲ್ಲ ನಿನ್ನ ಗಂಡ, ನಾನು ನಿನ್ನೆ ಪುರಾಣ ಹೇಳಾಗ ಒಂದಿಷ್ಟು ತೆಪ್ಪಿದ್ದೆ, ಕೂತ್ಕೊಂಡಿಲ್ಲದ ಹೇಳ್ಯಾನ ತಂದಿವ. ಆಕಿ ಅಂದ್ಲು, ಅಯ್ಯೋಯ್ಯೋ ಹಣಿಬಾರ ಯಪ್ಪ, ಅವ ಪುರಾಣ ತಪ್ಪದ್ದು ನೆನಪಾರ್ಯಾನಂತಲ್ಲಿಲ್ಲ, ಎಂದೂ ಪುರಾಣಕ್ಕೆ ಹೋಗ್ಲಾರ ಗಿರೇಕಿ ಅದು. ಮುಂಜಾನೆ ಕಾಮುಗೆ ತಿಂದು ದನ ಕೈಕೊಂಡು ಹೊಡ್ಕೊಂಡು ಬರೋ ಮನುಷ್ಯ, ನೀವು ಒಳ್ಳೆಯವರು ಬಂದಿರಿ ಅಂತ ಕರ್ಕೊಂಡು ಬಂದೀನಿ, ಅವನಿಗೆ ನಿದ್ದೆ ತಡೆಯೋಕ್ಕಾಗಲ್ಲ ಅಂತ ಕಳ್ಳಿ ಹುರಿದು ಕೊಟ್ಟಿನಿ, ಕಳ್ಳಿ ತಿನ್ನೋದು ಮರತಾನ ಅಂತ ಹೇಳಿದ್ಲಂತಕ್ಕಿ. ಏನು ಮಾಡೋದು? ಯಾಕೆ ಹೇಳಿದ್ರಿ ಇದು? ಹಂಗೆ ಮರೆಯುವುದೇ ಮರೆಯುವುದು. ಮನುಷ್ಯನಿಗೆ ಅಹಂಕಾರ ಬರುತ್ತೆ. ರೂಪ ಮದ, ಅಷ್ಟಮದಗಳಂತ ಬರ್ತಾರೆ. ಯೌವನ ಮದ, ಅಧಿಕಾರ ಮದ, ಸಂಪತ್ತು ಮದ, ವಿದ್ಯಾ ಮದ, ತಪಸ್ಸಿನ ಮದನೂ ಬರುತ್ತವ್ರು. ತಪಸ್ಸೇನು ಮಾಡ್ತಿರ್ತೀವಲ್ಲ ನಮ್ಮಂಥವ್ರು, ಅವರು ಕೂಡ ನನ್ನಂಥ ತಪಸ್ಸು ಮಾಡವನ ಯಾರೂ ಇಲ್ಲ ಅಂತ ಬರುತ್ತದೆ. ಕೇಳಿರ್ಬೇಕು ನೀವು ವಿಶ್ವಾಮಿತ್ರನ ಕಥೆಯನ್ನು. ಅವನಲ್ಲಿ ಅಹಂಕಾರ ಬಂದಿತ್ತೇ ಅದು. ವಶಿಷ್ಠರಿಗೆ, ವಿಶ್ವಾಮಿತ್ರಿಗೆ ತಪಸ್ಸಿನ ಮದ ಅದನ್ನು ಕೂಡ ಬರ್ತದೆ. ಅದಕ್ಕೆ ಅವ್ರು ಏನಂತಾರೆ, ಎಂಥ ವಿದ್ಯೆ ಇದ್ರೂ ಕೂಡ, ನೀವೆಷ್ಟು ಶ್ರೀಮಂತರಿದ್ರೂ ಕೂಡ, ಆಗಡೊಂದು ಮಾತು ಏನು ಹೇಳಿದಂದರೆ, ನೈಟ್ ಅಂತಂದಲ್ಲಪ್ಪ, ಅದು ಅಲ್ಲಿಗೆ ಬಿಟ್ಟಿವಿಲ್ಲ. ಒಂದು ದೇಶದ, ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಪ್ಪ? ನರೇಂದ್ರ ಮೋದಿಜಿಯವರು. ಹಂಗೆ ಆ ದೇಶದವರು ಕೂಡ ಪ್ರಧಾನಮಂತ್ರಿಗಳಿದ್ದರು. ಅವ್ರದ್ದು ರಾತ್ರಿ ಅಂದರೆ ಮಲ್ಕೊಳ್ಳೋ ಮುಂದೆ ಹಾಕೊಳ್ಳುವಂಥ ಡ್ರೆಸ್ ಏನಿತ್ತಲ್ಲ, ಅದು ನಮ್ಮ ದೇಶದ ಒಂದೊತ್ತಿನ ಖರ್ಚಿನ ಕಿಮ್ಮತ್ತಿತ್ತಂತ. ಇದರ ಮ್ಯಾಗಿಂದ ನಾವು ಎಷ್ಟು ಶ್ರೀಮಂತರದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಸುಖ ದುಃಖಗಳೆರಡೂ ಸಮಾನ ಅದಾವ. ಬಹಳ ಸ್ವಲ್ಪ ದುಃಖ ಆಯಿತು ಅಂತಂದ್ರೆ ನಾವು ಬಹಳ ಮನಸ್ತಾಪ ಮಾಡ್ಕೋತೀವಿ. ಆದರೆ ನಮಗಿಂತಲೂ ದೊಡ್ಡ ದುಃಖ ಯಾರಿಗೆ ಬಂದದ ಅವರನ್ನು ಸ್ವಲ್ಪ ನೆನಪಿಸ್ಕೊಳ್ಬೇಕು ಜಗತ್ತಿನೊಳಗೆ. ಅಂದರೆ ಬೇಗ ನಮ್ಮ ಚಿಂತೆ ದೂರ ಆಗ್ತದೆ. ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ, ಖಿಲ್ಲಾಸುರ ದೈತ್ಯ ಅವರ ಪೂರ್ವಜ ಯಾರಪ್ಪ? ಮಧುಕೈಟಭ. ಅವರೆಲ್ಲ ದೇವನಿಂದ ನಿರ್ಮಿತವಾಗಿರತಕ್ಕಂಥವರೆಲ್ಲ. ಇಲ್ಲೇನು ಜಗತ್ತಿನೊಳಗೊಂದು ಹುಲ್ಲು ಕಡ್ಡಿ ಮೊದಲುಗಂಡು 84 ಲಕ್ಷ ಜೀವರಾಶಿಗಳೆಲ್ಲ ಪರಮಾತ್ಮನ ಅನುಗ್ರಹಾಶೀರ್ವಾದ ಕರುಣೆಯಿಂದೇ ಜನ್ಮ ತಾಳುತ್ತಾವೆ. ಅವರವರ ಅಭಿಷಕ್ಕೆ ತಕ್ಕಂತೆ ಅವರವರಿಗೆ ಮರಣಗಳನ್ನು ಬರ್ತಾವೆ. ಇದು ಆ ಬಳಿಕ ಬದುಕುವ ಮುನ್ನ ಏನು ಅಂತಂದ್ರೆ, ನಮ್ಮಷ್ಟು ಸಣ್ಣವ್ರು ಯಾರಿಲ್ಲ ಅಂತ ಹಿಂಗೆ ಯಾವತ್ತು ಭಾವಿಸ್ಬೇಕು. ನಾವು ಅಹಂಕಾರಕ್ಕೆ ಹೊಡಿಬೇಕಾಯಿತು, ಅಹಂಕಾರನ ನಷ್ಟ ಮಾಡಬೇಕಾಯಿತು ಅಂತಂದ್ರೆ ಇದು ಅನ್ಬೇಕು. ಯಾಕೆ? ಬಸವಣ್ಣನವರು ಕೂಡ ವಚನಾಮೃತದಲ್ಲಿ ಹೇಳ್ಯಾರವ್ರು. ಏನು ಹೇಳ್ಯಾರ? ಏನಕ್ಕಿಂತ ಕಿರಿಯರಿಲ್ಲ. ಹೌದ್ರೆ? ಅವ್ರೇನಂದ್ರು? ಬಸವ ಕಲ್ಯಾಣದಲ್ಲಿ ಅರ್ಥಮಂತ್ರಿಗಳಾಗಿ ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದರೂ ಕೂಡ ಎನಕ್ಕಿಂತ ಕಿರಿಯರ್ಯಾರಿಲ್ಲ, ಶಿವಶರಣರಕ್ಕಿಂತಲೂ ಹಿರಿಯರ್ಯಾರಿಲ್ಲ ಅಂತ ಅಂದಾಗನ ವಿಶ್ವಜ್ಯೋತಿಯಾದರು, ವಿಶ್ವಗುರುವಾದರು.
ವಿಶ್ವಗುರು ಆದರು. ಭಾಳ ಜನ ಒಬ್ಬೊಬ್ರಿಗೆ ಆಗಿ ಬರಂಗಿಲ್ಲ ರೀ. ಒಬ್ಬರು ಶ್ರೀಮಂತರಾಗಿ ಆಗಿ ಬರಂಗಿಲ್ಲ, ಒಬ್ಬರ ಮನೆಗೆ ಯಾರಿಗಾರ ಸ್ವಲ್ಪ ನೌಕರಿ ಹೆಚ್ಚಿತ್ತಂದ್ರೆ ಅದು ಆಗಿ ಬರಂಗಿಲ್ಲ, ಒಬ್ಬರ ಮಗ ಡಾಕ್ಟ್ರ್ ಆದಂದ್ರೆ ಆಗಿ ಬರಂಗಿಲ್ಲ, ಒಬ್ಬರು ಹೊಲ ಚಲೋ ಬೆಳೀತಂದ್ರೆ ಕೂಡ ಆಗಿ ಬರಂಗಿಲ್ಲ. ಕೆಲವೊಬ್ಬರು ವರ್ಣನೆ ಮಾಡ್ತಾರೆ ಚಲೋ ಆಯ್ತಪ್ಪ ಅಂತ, ಕೆಲವೊಬ್ಬರು ಒಳಗೆ ಹೊಟ್ಟೆ ಕಿಚ್ಚು ಮಾಡ್ತಿರ್ತಾರೆ. ಒಣ ಹೊಟ್ಟೆ ಕಿಚ್ಚನೆ ಮತ್ತು ಖರೆ ಹೊಟ್ಟೆ ಕಿಚ್ಚು ಅಲ್ಲದು. ಇದನ್ನ ಯಾಕೆ ಕೇಳಕತ್ತೀನಿ ಲಕ್ಷದಾಗಿರಲಿ. ಪುರಾಣ ಇದರ ಅರ್ಥ ಏನು ಅಂತಂದರೆ, ನಾವು ಬದುಕುವ ಸೂತ್ರ ಮೂಲವನ್ನು ತಿಳಿಸುವುದೇ ಮಹಾಪುರಾಣ. ಒಬ್ಬ ಶರಣ ಸಂತ ಸಿದ್ಧ ಶಿವಯೋಗಿಗಳ ಆಧಾರದಲ್ಲಿಟ್ಕೊಂಡು ಉಪದೇಶ ಮಾಡುವುದೇ ಪುರಾಣ. ತಾಯಿ ತಂದೆಗಳೇ, ಹೊಟ್ಟೆ ಕಿಚ್ಚು ಭಾಳ ಡೇಂಜರ್ ಇರ್ತಿರ್ತದೆ ರೀ. ನಾ ಯಾವಾಗ ಒಂದು ಸಲ ಡೊಳ್ಳಿನಾಗ ಒಂದು ಕತೆ ಹೇಳಿ ನಿಮ್ಮ ನೆನಪಿರಬೇಕು, ಅದು ಇಲ್ಲಿ ಗೊತ್ತಿಲ್ಲ. ಯೂಟ್ಯೂಬ್ ಮೇಲೆ ಕೂಡ ಇದೆ. ಅಂದರೆ ಕೆಲವೊಬ್ಬರು ಅದನ್ನು ಓಪನ್ ಮಾಡಿ ನೋಡ್ತಾರೆ, ಕೆಲವೊಬ್ಬರು ನೋಡಲ್ಲ. ಇವತ್ತು ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಎಲ್ಲರಿಗೂ ನಾವು ಮಾಡಿದ ಕರ್ಮದ ಫಲ ಏನು ಪ್ರಾಪ್ತ ಆಗ್ತಾ ಇದೆ ಮತ್ತು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೊಂದಿಷ್ಟು ಒತ್ತು ಕೊಟ್ಟು ಹೇಳುವಂಥ ಪ್ರಯತ್ನ. ಮತ್ತು ಎಲ್ಲರ ಆದೇಶ ಏನು ಅಂತಂದ್ರೆ, ಅಪ್ಪಗಳು ನೀವು ಇನ್ನೊಂದು ಸ್ವಲ್ಪ ಸಮಯ ಜಾಸ್ತಿ ತಗೋರಿ ಅಂತ ಹೇಳ್ಯಾರ ನನಗೆ ಅವರು. ಅವರೆಲ್ಲರ ಅಪ್ಪಣೆ ಮೇರೆಗೆ, ನಿಮ್ಮೆಲ್ಲರ ಪ್ರೀತಿ ಮೇರೆಗೆ ನಾನು ಎಲ್ಲ ಊರುಗಳಕ್ಕಿಂತಲೂ ನಿಮ್ಮ ಊರಾಗ ಒಂದು 10-15 ನಿಮಿಷ ಜಾಸ್ತಿ ಸಮಯ ತಗೊಂಡು ಸೇವಾ ಮಾಡ್ತೀನಿ. ಭೂಮಂಡಲದಲ್ಲಿ ಕುಂದಲ ದೇಶದ ಮಧುಕೈಟಭರ ವಂಶಜನಾಗಿರತಕ್ಕಂಥ ಖಿಲ್ಲಾಸುರ ದೈತ್ಯನ ಜನ್ಮ ಆಯಿತು. ಆಗಿದ್ದ ಕೂಡಲೇ ಅವರು ಕೂಡ ಈಗೇನಿಂದವರು ಮಾಡಿದ್ರಲ್ಲ ಅಂಥ ತಪಸ್ಸನ್ನೇ ಮಾಡ್ತಾ ಇದ್ದಾನೆ. ಬಹಳ ಕಠಿಣ ತಪಸ್ಸು ಮಾಡ್ತಾ ಇದ್ದಾನೆ. ಅವನ ತಪಸ್ಸಿಗೆ ಅವಕಹಂತಿರ್ತದೆ ರೀ. 3 ತಿಂಗಳ, 6 ತಿಂಗಳ, 12 ತಿಂಗಳ, 6 ವರ್ಷ, 12 ವರ್ಷ, 24 ವರ್ಷ, 36 ವರ್ಷ, ಹೀಗೆ ಅನುಷ್ಠಾನಕ್ಕೆ ಅವಧಿ ಇರ್ತದೆ. ಕಠೋರವಾಗಿ ಆ ತಪಸ್ಸಿಗೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಅವ ಯಾವ ಸಂಕಲ್ಪ ಮಾಡಿಕೊಂಡು ಅನುಷ್ಠಾನ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ ಅನ್ನೋದನ್ನು ಪರಿಗಣಿಸಿ ಕೇಳ್ತಾನೆ. ಅವಾಗ ಅವಂತಾನ, ಆ ಖಿಲ್ಲಾಸುರ ದೈತ್ಯ, ಈ ಜಗತ್ತಿನೊಳಗೆ ನನಗೆ ದೇವ ದಾನವ ಮತ್ತು ಸ್ತ್ರೀ ಪುರುಷ ಇವರಿಂದ ನನಗೆ ಮರಣ ಆಗಬಾರ್ದು ಅಂತ ವರ ಕೇಳ್ಕೊಂಡ. ಬ್ರಹ್ಮದೇವ ತಥಾಸ್ತು ಅಂದ. ದೇವರು ನಾವು ಬೇಡಿದ್ದು ಕೊಡ್ತಾನವ, ಆದರೆ ಬೇಡಾಗ ಮಾತ್ರ ವಿಚಾರ ಮಾಡಬೇಕು ನಾವು. ಒಬ್ಬಕ್ಕೆ ಹೆಣ್ಮಗಳು ಗತ್ತರಿಗೆ ಭಾಗಮ್ಗ ಬೇಡ್ಕೊಂಡ್ಳು, ಕೇಳಿರಲ್ಲ, ಅಕ್ಕ ಸಾಯಬೇಕು, ಅಕ್ಕನ ಗಂಡನ ಮದುವೆ ಆಗಬೇಕಂತ. ಅವರು ಕೇಳಿದ್ರು, ಆಕೆ ತಥಾಸ್ತು ಅಂದಳು. ಪರಿಣಾಮ ಮುಂದೆ ಏನಾಗ್ತದೆ, ಆಕೆನೇ ಭೋಗಿಸ್ಬೇಕಾಗ್ತದೆ. ಎರಡನೇದಕ್ಕೆ ಬೇಡ್ಕೊಂಡಳು. ಏನು ಬೇಡ್ಕೊಂಡಳು ಅಂದರೆ, ನಮ್ಮದೊಂದು ಆಗ್ರೋ ದುಕಾನದ ಎಣ್ಣೆ ಖಾತಿನ ಗೊಬ್ಬರದು, ಜರ ಈ ಸಲ ತೊಗರಿಗೆ ಹುಳ ಜಾಸ್ತಿ ಆಗಬೇಕು, ನಮ್ಮ ಎಣ್ಣೆ ಮಾರಾಟ ಆಗಬೇಕು, ನಾ ಉಡ್ಯಾಗ ಎಮ್ಮಿ ಕರ ಕಟ್ಕೊಂಡು ಸಿಡಿ ಆಡ್ತೀನಿ ಅಂದ್ರದ್ದಕ್ಕೆ. ಹೆಂಗೆ ಮಾಡೋದು? ಅದಕ್ಕೆ ನಿಜ್ಕೊಂಡು ಹೇಳ್ತಾರೆ, ಬೇಡುವೆನ ಭವ ಮಾಡನಗೊಲಿದು ಸುಗುಣ ಸಂತತಿ. ಹೇ ಪರಮಾತ್ಮ, ನನಗೆ ಜನ್ಮ ಕೊಡು ಬೇಡ ಅನ್ನೋದಿಲ್ಲ. ಯಾರಾದರೂ ಕೂಡ ಈ ಜನ್ಮಕ್ಕೆ ದುಃಖದ ಕಷ್ಟದ ಇಲ್ಯಾಕೆ ಹೋಗ್ಬೇಕಂತ ಹೆದರ್ತಾ ಇದ್ದಾರೆ. ನಾನು ಹೆದರಲ್ಲ. ನನಗೇನು ಕೊಡ್ತಿ ಅಂದರೆ, ಒಂದು ಬಡವರೇ ಕೊಡ್ತಿ, ಬೇಡ ಶ್ರೀಮಂತರೇ ಕೊಡ್ತಿ, 2 ಜನ್ಮ ಅಲ್ಲ. ಅತಿ ಶ್ರೀಮಂತನಾಗಿ ನನಗೆ ಹುಟ್ಟಿಸಿದಿ ಅಂತಂದ್ರೆ, ದೀನ, ದಲಿತ, ಅನಾಥ, ಅಂಧ, ಧರ್ಮ, ಸಮಾಜ, ದೇಶದ ಕಾರ್ಯಕ್ಕೆ ಸಹಕಾರ ಕೊಡುವಂಥ, ದಾನ ಕೊಡುವಂಥ ಬುದ್ಧಿ ಕೊಡು. ಒಂದೇದು. ಇದು ಬೇಡ, ಬಡವನಾಗಿ ಹುಟ್ಟಿಸಿದಿ ಅಂತಂದರೆ
ಇಂಥ ಧರ್ಮಕ್ಷೇತ್ರದಲ್ಲಿ ನನಗೆ ಸೇವಾ ಮಾಡುವಂಥ ಭಾಗ್ಯ ಕೊಡು. ಇನ್ನೊಂದು, ಉತ್ತಮರ ಸಂಘದಲ್ಲಿ ಬೆರೆಯುವಂತೆ ನನಗೆ ಅನುಗ್ರಹ ಮಾಡು ಅಂತ ಹೇಳ್ತಾರೆ ಅವರು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವೆದಂತೆ ಅಂತ ಹೇಳ್ತಾರಲ್ಲ, ಅದು ಕೂಡ ಅವರು ಹೇಳ್ತಾರೆ. ಇನ್ನು ಪ್ರಭುದೇವರು ಕೂಡ ಹೇಳ್ತಾರೆ. ಏನಪ್ಪ ಅದು? ಏನದು? ನೆನಪೇ ಬರಲ್ಲ. ಏನು ಮಾಡೋದು? ಎಲ್ಲ ಬ್ಲ್ಯಾಕ್ ಆಗಿರ್ತಾವ್ರಿ, ಅವು ಓಪನ್ ಆಗಲ್ಲ. ಅವು ಬಟನ್ ಹೊಡೆದಾಗ ನಾವು ಓಪನ್ ಆಗ್ತಿರ್ತಾವೆ. ಹಾಗೆ ಈತ ಏನು ಬಿಡ್ತಾನಂದರೆ, ನನಗೆ ದೇವರಿಂದಲೂ ದಾನವರಿಂದಲೂ ಮತ್ತು ಸ್ತ್ರೀಯರಿಂದಲೂ ಪುರುಷರಿಂದಲೂ ಕೂಡ ನನಗೆ ಮರಣ ಆಗಬಾರ್ದು ಅಂಥೇಳಿ ವರ ಪ್ರಾಪ್ತ ಮಾಡಿಕೊಳ್ತಾನೆ. ವರ ಬಂದ ಮೇಲೆ ಅವನಿಗೆ ಅಹಂಕಾರ ಬಂದೇ ಬಿಡ್ತು, ಗರ್ವ ಬಂದೇ ಬಿಡ್ತು. ಬಂದು ಏನು ಮಾಡಿದವ ಅಂದರೆ, ಈ ಜಗತ್ತಿಗೆಲ್ಲ ನಾನೇ ದೇವರಾಗಬೇಕು, ಈ ವಿಶ್ವಕ್ಕೆಲ್ಲ ನಾನೇ ದೇವರು ಆಗಬೇಕು. ನನ್ನ ಮುಂದೆ ಶಿವ ಇಲ್ಲ, ನನ್ನ ಮುಂದೆ ವಿಷ್ಣು ಇಲ್ಲ, ನನ್ನ ಮುಂದೆ ಬ್ರಹ್ಮ ಇಲ್ಲ, ನನ್ನ ಮುಂದೆ ಅಮರಾವತಿ ಪಟ್ಟಣವನ್ನಾಳುವಂಥ 33 ಕೋಟಿ ದೇವತೆಗಳ ಮಹಾರಾಜ ಇಂದ್ರನು ಕೂಡ ನನ್ನ ಸಮಾನನು ಅಲ್ಲ. ಪಾತಾಳ ಲೋಕ, ಭೂಲೋಕ, ಆ ಬಳಿಕ ಚಂದ್ರ ಸೂರ್ಯಲೋಕ, ಶಿವಲೋಕ ಎಲ್ಲವೂ ಕೂಡ ನನ್ನ ಆಜ್ಞೆಯಲ್ಲಿ ಇರಬೇಕು ಅಂತ ಅವ ಏನು ಕೆಲಸ ಶುರು ಮಾಡ್ದ ಅಂತಂದ್ರೆ, ಎಲ್ಲಿ ಪುರಾಣ ಪುಣ್ಯಕಥೆಗಳು ನಡೀತಾವ ಅದನ್ನೆಲ್ಲ ಕೆಡಿಸೋದು, ಹಾಳು ಮಾಡೋದು. ಯಾರಾದರೂ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದರೆ ಅವರ ಮನೆಯನ್ನು ಬಂದ್ ಮಾಡಿಬಿಡೋದು. ಆ ಬಳಿಕ ಯಾರಾದರೂ ಕೂಡ ಜಗತ್ ಕಲ್ಯಾಣಕ್ಕಾಗಿ, ವಿಶ್ವದ ಶಾಂತಿಗಾಗಿ, ಧರ್ಮದ ಉತ್ಥಾನಕ್ಕಾಗಿ, ಧರ್ಮದ ಪ್ರಗತಿಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಯಾರಾದರೂ ಕೂಡ ತಪಸ್ಸು, ಅನುಷ್ಠಾನ, ಯೋಗ, ಧ್ಯಾನ, ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ದರೆ ಜಾಡಿಸಿ ಕಾಲಿಲೆ ಒದ್ದು ಅದನ್ನೆಲ್ಲ ಕೆಡಿಸಿ ಬಿಡುತ್ತಿದ್ದ.